ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಇವತ್ತು ನಡೆದ TET ಪರೀಕ್ಷೆಯ ಪೇಪರ್ 2ರ ಸಂಭವನೀಯ ಕೀ ಉತ್ತರಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಕನ್ನಡ ಭಾಷೆಯ. ಅಮೆರಿಕಾದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಯಾವುದಕ್ಕೆ ಗಿರಾಕಿಗಳು ಕಡಿಮೆಯಾದರು? ಆಪ್ಷನ್ 3 ಭತ್ತಕ್ಕೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಮೇದರ ಬುಟ್ಟಿಗಳಿಗೆ ಇಲ್ಲಿ ತುಂಬ ಬೇಡಿಕೆ. ಸರಿಯಾದ ಉತ್ತರ ಅಮೆರಿಕಾದ ದಕ್ಷಿಣ ಕೆರೋಲಿನಾ, ಆಪ್ಷನ್ 3. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಇವು ಅಮೆರಿಕಾದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿವೆ. ಬಯಲು ಮಾರುಕಟ್ಟೆಗಳು. ನೆಕ್ಸ್ಟ್, ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಭತ್ತವನ್ನೇ ಅವಲಂಬಿಸಿದರು, ತಪ್ಪಾಗಿದೆ. ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಹೊಣೆಗಾರಿಕೆಯನ್ನು ಆಫ್ರಿಕನ್ ಹೆಂಗಸರು ಕೈಬಿಡಲಿಲ್ಲ, ಇದು ಸರಿಯಾದಂಥ ಉತ್ತರ ಆಗಿದೆ, ಆಪ್ಷನ್ 2. ನೆಕ್ಸ್ಟ್ ಐದನೇ ಪ್ರಶ್ನೆ, ಕಲಾತ್ಮಕವಾದ ಭತ್ತದ ಬುಟ್ಟಿಯನ್ನು ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹೆಣೆಯುತ್ತಿದ್ದರು. ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೊಂಡನ್ನು ಬಳಸಿಕೊಂಡು, ಆಪ್ಷನ್ 1. ಇವರು ನಮ್ಮ ಮೇದರಂತೆ ಎಳೆಗಳನ್ನು ಒಂದರೊಳಗೊಂದರಂತೆ ಹೋಗಿಸಿ ಬುಟ್ಟಿ ಹೆಣೆಯುವುದಿಲ್ಲ. ಇಲ್ಲಿ ಇವರು ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ, ಇದು ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ಏಳನೇ ಪ್ರಶ್ನೆ, ಇವರ ಭತ್ತದ ರಾಜ್ಯ ಬಹಳ ದಿನ ಉಳಿಯದಿರಲು ಕಾರಣ. ಅಮೆರಿಕಾದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳೇ ಕಡಿಮೆಯಾದರು, ಹಾಗೆ ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಗೋಧಿಯನ್ನೇ ಅವಲಂಬಿಸಿದರು. ಇವೆರಡು ಸರಿಯಾದಂತಹ ಆಪ್ಷನ್ ಆಗಿದೆ. ಸೊ ಆಪ್ಷನ್ 1 ಮತ್ತು 2 ಸರಿಯಾಗಿದೆ, ಆಪ್ಷನ್ 3 ಸರಿಯಾದಂಥ ಉತ್ತರ. ತರುವಾಯ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ, ಸಾಮಾನ್ಯ ಕಾರ್ತಕಾವ್ಯಯಕ್ಕೆ ಇದು ಉದಾಹರಣೆಯಾಗಿದೆ. ನೆಕ್ಸ್ಟ್ ಪದ್ಯ ಭಾಗ, ಅದರಲ್ಲಿ 9ನೇ ಪ್ರಶ್ನೆ, ಇಲ್ಲಿ ಕವಿ ಯಾರು ಯಾರನ್ನು ಒಂದು ಎಂದು ಹೇಳುತ್ತಾರೆ? ಇಲ್ಲಿ ಕವಿ ಹೇಳುವಂಥದ್ದು ಒಂದು ಅಂತ, ನಾವು, ನೀವು, ಅವರು, ಇವರನ್ನು. ನೆಕ್ಸ್ಟ್, ಎಲ್ಲರೂ ಹಿಂದೆ ಏನೆಂದು ಪಣ ತೊಡಬೇಕೆಂದು ಕವಿ ಆಶಿಸಿದ್ದಾರೆ? ಭೂಮಿ ತಾಯಿಯ ಕುಡಿಗಳು ಎಂದು ಪಣ ತೊಡಬೇಕೆಂದು ಆಶಿಸಿದ್ದಾರೆ. ನೆಕ್ಸ್ಟ್, ಪದ್ಯದ ಆಶಯ ಭಾವ, ನಾವೆಲ್ಲ ಸೋದರರಂತೆ ಬಾಳ್ವೆ ನಡೆಸಬೇಕೆಂಬ ಏಕತಾ ಭಾವನ ಕವನ ಒಳಗೊಂಡಿದೆ, ಸರಿಯಾಗಿದೆ. ಮಾನವರಾದ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಈ ಕವನ ತಿಳಿಸುತ್ತದೆ, ಇವೆರಡೂ ಸಹ ಸರಿಯಾಗಿರುವಂಥದ್ದು. ಸೊ ಆಪ್ಷನ್ 3, 1 ಮತ್ತು 2 ಸರಿಯಾಗಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಕವಿ ರಸತ್ವ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಛಂದೋಪ್ರಕಾರಗಳು. ಸರಿಯಾದಂಥ ಉತ್ತರ ಕಂದ, ವೃತ್ತ, ತ್ರಿಪದಿ, ವಚನ, ಆಪ್ಷನ್ 2 ಸರಿಯಾಗಿದೆ. ನೆಕ್ಸ್ಟ್, ತೆಂಕಣ ಪದದ ಅರ್ಥ ದಕ್ಷಿಣ ಎಂದು. ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ತಪ್ಪಾಗಿರುವಂಥದ್ದು ವಚನ 8 ಸಾಲಿನ ಪದ್ಯ ಆಗಿರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ 15ನೇ ಒಂದು ಕ್ವಶನ್, ಎ ಪಟ್ಟಿಯಲ್ಲಿರುವ ಪದಗಳಿಗೆ ಬಿ ಪಟ್ಟಿಯಲ್ಲಿರುವ ಅರ್ಥಗಳನ್ನು ಹೊಂದಿಸಿ ಬರೆದಾಗ ಬರುವ ಸರಿಯಾದ ರೂಪ. ನೆತ್ತರು ಅಂದರೆ ರಕ್ತ, ಚಹರೆ ಅಂದರೆ ಲಕ್ಷಣ, ಪಣ ಅಂದರೆ ಪ್ರತಿಜ್ಞೆ, ಬಸಿರು ಅಂದರೆ ಹೊಟ್ಟೆ. ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದಂಥ ಆಪ್ಷನ್ 1 ಆಗುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವಿಶ್ವೇಶ್ವರ್ ಪಾಠಕ್ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯ ಇದು ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆಯಾಗಿದೆ. ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು ಮೈ ಮುಚ್ಚು, ಕಣ್ಣದೆರೆ, ಕಂಗೆಡು ಹೇಳುವಂಥದ್ದು, ಅಂದರೆ ಆಪ್ಷನ್ 3. ವಿದ್ಯಾರ್ಥಿ ಪದದಲ್ಲಿರುವಂತಹ ಅಕ್ಷರಗಣ ತಗಣ. ಸ್ಯಾನಿಟರಿ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ, ಇಂಗ್ಲಿಷ್ ಭಾಷೆಯಿಂದ ಬಂದಿದೆ, ಆಪ್ಷನ್ 4. ನೆಕ್ಸ್ಟ್ 20ನೇ ಪ್ರಶ್ನೆ, ಎಳೆಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು. ಇದು ಈ ಅಲಂಕಾರಕ್ಕೆ ಉದಾಹರಣೆ, ಇದು ಚೇಕಾನುಪ್ರಾಸಕ್ಕೆ ಉದಾಹರಣೆಯಾಗಿದೆ. ಉದಾಹರಣೆಗಳ ಸಂಗ್ರಹ, ಪರಿಶೀಲನೆ, ಸಾಮಾನ್ಯ ಗುಣಲಕ್ಷಣಗಳು, ನಿಯಮ ಸೂತ್ರವನ್ನು ರೂಪಿಸುವುದು, ಇವು ಈ ಬೋಧನಾ ಪದ್ಧತಿಯ ಅನುಕ್ರಮ ಹಂತಗಳಾಗಿವೆ. ಸರಿಯಾದ ಉತ್ತರ ಅನುಗಮನ ಪದ್ಧತಿ. ನೆಕ್ಸ್ಟ್, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇವು ಪ್ರಜಾಪ್ರಭುತ್ವದ ಮೌಲ್ಯಗಳು. ಕನ್ನಡ ಭಾಷಾ ಶಿಕ್ಷಕರು 8ನೇ ತರಗತಿಯಲ್ಲಿ ತಲಕಾಡಿನ ವೈಭವ, 9ನೇ ತರಗತಿಯಲ್ಲಿ ಬೆಳಗಿನ ತಾಣ ಜೈಪುರ ಹಾಗೂ 10ನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನ ಗದ್ಯಪಾಠಗಳನ್ನು ಬೋಧಿಸುತ್ತಾರೆ. ಹಾಗಾದರೆ ಇಲ್ಲಿ ಈ ವಿಧಾನವನ್ನು ತಿಳಿಯಬಹುದಾಗಿರುವಂಥದ್ದು ಸುರುಳಿಯಾಕಾರದ ವಿಧಾನ, ಆಪ್ಷನ್ 3. ನೆಕ್ಸ್ಟ್ 24ನೇ ಪ್ರಶ್ನೆ, 2005ರ ರಾಷ್ಟ್ರೀಯ ಪಠ್ಯಕ್ರಮವು ಈ ವೈಶಿಷ್ಟ್ಯಗಳನ್ನು ಹೊಂದಿದೆ. ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವಂಥದ್ದು, ಹಾಗೆ ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು. 1 ಮತ್ತು 2 ಎರಡೂ ಸರಿಯಾಗಿದೆ, ಸೊ ಆಪ್ಷನ್ 3.
ನೆಕ್ಸ್ಟ್ 25ನೇ ಪ್ರಶ್ನೆ. ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರ ತಾಯಬಾರ ಮೊಗವ ತೋರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತದ ಜನನಿಯ ತನುಜಾತೆ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಈ ವಿಧಾನವನ್ನು ತಿಳಿಸುತ್ತದೆ. ಸರಿಯಾದಂತಹ ಉತ್ತರ ಇಲ್ಲಿ ಇದು ಸಮ್ಮಿಳಿತ ವಿಧಾನವನ್ನು ಸೂಚಿಸುತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ ಇರುವಂಥದ್ದು ಡೆಫಿನೇಷನ್. ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನ ಎಂದು ಹೇಳಿದಂಥವರು ಯಾರು ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 1 ವೆಸ್ಲರ್. ಇದು ಇರಬಹುದು ಅನ್ನುವಂಥದ್ದಿದೆ. ಫೈನಲ್ ಆದಂತಹ ಉತ್ತರ ಇದೆ ಅಲ್ಲ, ಡೌಟ್ ಇರುವಂಥದ್ದು. ಈ ಉತ್ತರ ಇರಬಹುದು ಅನ್ನುವಂಥದ್ದು ಅಂದಾಜು. ನೆಕ್ಸ್ಟ್ 27ನೇ ಪ್ರಶ್ನೆ. ಭಾಷಾ ಕೌಶಲ್ಯಗಳನ್ನು ಬೆಳೆಸುವಂಥದ್ದು ಇದು ಭಾಷಿಕ ಉದ್ದೇಶಕ್ಕೆ ಸಂಬಂಧಪಡುತ್ತೆ. ನೆಕ್ಸ್ಟ್ ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ ಕೇಳುವಿಕೆ ಅನ್ನುವಂಥ ಅರ್ಥ ಆಗಿದೆ. ನೆಕ್ಸ್ಟ್ ನಾಡು ನುಡಿ ಪರಂಪರೆ ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವಂತಹದ್ದು ಸಾಹಿತ್ಯಿಕ ಉದ್ದೇಶ ಆಗುತ್ತೆ. 30ನೇ ಪ್ರಶ್ನೆ ಕೊನೆಯ ಪ್ರಶ್ನೆ. ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡಿರುವಂತಹ ಸಾಧನ ಪಠ್ಯಪುಸ್ತಕ ಆಗಿರುತ್ತೆ. ಆಪ್ಷನ್ 1. ಒಟ್ಟು 30 ಕ್ವಶನ್ಗಳಾದವು. ಇವು ಫೈನಲ್ ಉತ್ತರಗಳಲ್ಲ. ಇನ್ನು ಫೈನಲ್ ಉತ್ತರಗಳನ್ನು ಇಲಾಖೆಯವರು ಬಿಟ್ಟ ಮೇಲೆ ನೋಡುವಂಥದ್ದು. ಥ್ಯಾಂಕ್ ಯು.